ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೆರ್ಸು ಲಾಗ್ಸ್. ಇದು ಸಾಟರ್ಡೆ ಸಂಡೇ ಲಾಗು. ನಾವು ನಮ್ಮತ್ತೆ ಮನೆಯಲ್ಲಿ ಪೂಜೆ ಇದೆ ಅಂತ ಶನಿವಾರ ಬೆಳಗ್ಗೆ ಹೋಗಿದ್ವಿ. ಅಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಆ ಪೂಜೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಶನಿವಾರ ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಫ್ರೆಶ್ ಅಪ್ ಆದೆ. ನಂತರ ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ವಾಕಿಂಗ್ ಹೋಗೋಣ ಅಂತ ಬೆಳಗ್ಗೆನೇ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಸೋಂಪು ಹಾಗೆ ಚಕ್ಕೆನ ನೆನೆಸಿಟ್ಕೊಂಡಿದ್ದೆ. ಲಾಸ್ಟ್ ಲಾಗಲ್ಲೇ ತಿಳಿಸಿದ್ದೀನಿ, ಇದು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಇದನ್ನು ಶೋಧಿಸ್ಕೊಂಡು ಕುಡಿದ್ಬಿಟ್ಟು ನಂತರ ನಾವು ವಾಕಿಂಗ್ ಹೋಗ್ತೀವಿ. ಈ ಸೋಂಪು ಕಾಳನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಹೆಲ್ತ್ಗೂ ಸಹ ತುಂಬ ಬೆನಿಫಿಟ್ಸನ್ನು ತಂದುಕೊಡುತ್ತೆ. ಇವತ್ತು ಊರಿಗೆ ಹೋಗೋದಿದೆ ಅಲ್ವಾ, ಅದರಿಂದ ಬೇಗ ಬರಬೇಕು ವಾಕಿಂಗ್ ಮುಗಿಸ್ಕೊಂಡು. ಹಾಯ್ ಗಾಯ್ಸ್, ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ನೋಡಿ ನಮ್ಮ ಅಮ್ಮ ಇಲ್ಲಿ ರೆಡಿ ಆಗ್ತಿದ್ದಾರೆ. ಪೂಜೆ ಇದೆ, ಸೊ ನಾವು ಹೋಗ್ತಿದ್ದೀವಿ. ವಾಕಿಂಗ್ ಎಲ್ಲ ಮುಗಿಸ್ಕೊಬಂದು ಲಿಖಿತನ ರೆಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡು ಬಂದೆ. ಇನ್ನೇನು ರೆಡಿಯಾಗಿ ಹೋಗ್ತಾ ಇರೋದೆ, ಟೈಮೇ ಆಗ್ಬಿಡ್ತು, 9:30 ಆಗೋಯ್ತು. ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ನಾನು ಉಪವಾಸನೇ ಇರ್ತೀನಿ ಪೂಜೆ ಮುಗಿಯೋವರೆಗೂ. ಅದರಿಂದ ಲಿಖಿತ ಅವರಪ್ಪ ಅಂದವೇ ಎಲ್ಲಾದರೂ ತಿನ್ಕೊತಾರೆ ಹೋಟ್ಲಲ್ಲಿ. ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ. ನಮ್ಮೂರಿಗೆ ಬಸ್ಸುಗಳು ಟೈಮಿಂಗ್ಸ್ ಇರುತ್ತೆ, ಈ ಟೈಮ್ಗೆ ಹೋಗಬೇಕು, ಆವಾಗೇ ಸಿಗೋದು. ಅದರಿಂದ ಬೈಕಲ್ಲೇ ಹೋಗ್ಬಿಟ್ರೆ ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೋಗ್ತಾಯಿದ್ದೀವಿ. ಬೈಕಲ್ಲಿ ಹೋಗುವಾಗ ಯಾರಾದರೂ ಕಾಲ್ ಮಾಡಿದ್ರೆ ಬೈಕನ್ನು ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಮಾತಾಡಿ ನಂತರ ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದು. ಆನ್ ದ ವೇ ಕೋಲಾರಾಗೆ ಬೆಂಗಳೂರು ಬೈಪಾಸಲ್ಲಿ ಅನ್ನಪೂರ್ಣ ಅನ್ನೋ ಹೋಟೆಲ್ ಸಿಗುತ್ತೆ. ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಸುಮಾರು ಸತಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆವತ್ತು ಸಹ ಲಿಖಿತ ಅವರಪ್ಪ ಇಲ್ಲಿ ಬ್ರೇಕ್ಫಾಸ್ಟನ್ನು ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ತಿಂದರು. ಹಾಗೆ ಲಿಖಿತ ಅಲ್ಲಿ ಸ್ವಲ್ಪ ಆಟೆ ಸಾಮಾನೆಲ್ಲ ಇಕ್ಕಿದ್ರು. ಹೋಟೆಲ್ ಪಕ್ಕದಲ್ಲಿ ಈ ರೀತಿ ಇರೋದ್ರಿಂದ ಬಂದವರು ತಗೊತಾರೆ, ವ್ಯಾಪಾರನೂ ಚೆನ್ನಾಗಾಗುತ್ತೆ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಟೈಮ್ ಆಗುತ್ತೆ ಅಂತ ಹೊರಡ್ತಾಯಿದ್ದೀರಿ. ಅಂತೂ ಇಂತೂ ಕೋಲಾರ ಬಂದೇ ಬಿಡ್ತು. ನಮ್ಮ ಕೋಲಾರ ಬಂದ ತಕ್ಷಣ ನಮಗೆ ಇನ್ನೇನು ಊರ ಹತ್ರ ಬಂದುಬಿಡುತ್ತೆ ಅಂತ ತುಂಬ ಖುಷಿಯಾಗುತ್ತೆ. ನಮ್ಮ ಲಿಖಿತ ಗಾಡಿಯಲ್ಲೇ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನೋಡ್ರಿ ಯಾವ ರೀತಿ ಮೈ ಮುರಿತಾ ಇದ್ದಾಳೆ ಅಂತ. ನಮ್ಮತ್ತೆಗೆ ಸ್ವಲ್ಪ ಮೆಡಿಸನ್ ಬೇಕಾಗಿತ್ತು, ಅದರಿಂದ ನಮ್ಮ ಮನೆಯವರು ಮೆಡಿಸನ್ ತಗೊತಾಯಿದ್ರು. ನಾನು ಮನೆಗೆ ಸ್ವಲ್ಪ ತರಕಾರಿ, ಕೊತ್ತಂಬರಿ, ಪುದೀನ ಇದೆಲ್ಲ ತಗೊಂಡು ಹೋಗೋಣ, ಹೂವು ಎಲ್ಲ ಅಂತ ಪೂಜೆ ಸಾಮಾನು ಎಲ್ಲ ತಗೊತಾ ಇದ್ದೀನಿ. ಅಲ್ಲಿ ಫ್ರೆಶ್ ಆಗಿರುತ್ತೆ, ಅದರಿಂದ ಎಲ್ಲ ತಗೊಂಡು ಹೋಗ್ತಾಯಿದ್ವಿ. ಊರಿಗೆ ಹೋಗೋ ದಾರಿಯಲ್ಲಿ ಮಳೆ ಎಲ್ಲ ಈ ನಡುವೆ ಚೆನ್ನಾಗಿ ಬಿದ್ದಿದೆ. ಗದ್ದೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ಹಸಿರಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ನೀರು ತುಂಬ ಸಖತ್ತಾಗಿತ್ತು. ನಾವು ಹೋಗೋಷ್ಟರೊಳಗಡೆ ನಮ್ಮಕ್ಕ ಎಲ್ಲ ರೆಡಿ ಆಗ್ತಾಯಿದ್ರು ತಲೆ ಬಾಚ್ಕೊಂಡು. ಅವರು ಅಲ್ಲಿ ಪೂಜೆ ಹತ್ರ ಹೋಗ್ತಾರೆ, ನಾನು ಮನೆಯಲ್ಲೆಲ್ಲ ಮಾಡ್ಕೊತೀನಿ. ನಾವು ಮನೆಗೆ ಹೋಗಿದ್ದೆ ತಡ, ಮಳೆನೇ ಬಂದ್ಬಿಡ್ತು ಅವತ್ತು. ಆನ್ ದ ವೇ ಹೋಗುವಾಗ ನಮ್ಮ ರಿಲೇಷನ್ನು ಸ್ವಲ್ಪ ಹೂವು ಎಲ್ಲ ಕೊಟ್ಟಿದ್ದರು ನನಗೆ. ಅದನ್ನೆಲ್ಲ ಕಟ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು. ನಮ್ಮ ಮನೆಯವರು, ನಾವು, ನಮ್ಮ ಅತ್ತೆ ಎಲ್ಲ ಮಾತಾಡಿಕೊಂಡು ನಾನು ತಗೊಂಡು ಹೋಗಿರ್ತಕ್ಕಂಥ ಕೊತ್ತಂಬರಿ, ಪುದೀನ ಎಲ್ಲ ಬಿಡಿಸಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ ಅಂತ ಬಿಡಿಸ್ತಾ ಇದ್ದಾಳೆ. ನಮ್ಮ ಅತ್ತೆ ತುಂಬ ಕ್ಲೀನ್ ಅಂದರೆ ಕ್ಲೀನು. ನಿಧಾನಕ್ಕೆ ಬಿಡಿಸ್ಕೊಂಡ್ರು. ಹಾಗೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಪೂಜೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸಾಯಂಕಾಲ ಕತ್ಲೆ ಆಗಿಬಿಡ್ತು, ಒಂದು 6:30 ಆಯಿತು ಹೋಗೋಷ್ಟರೊಳಗಡೆ ಪೂಜೆಗೆ. ನಮ್ಮ ಲಿಖಿತ ನೋಡ್ರಿ ಹೇಗೆ ಹೋಗ್ತಾ ಇದ್ದಾಳೆ ಅಂತ. ನಾನು ಈ ಥರ ರೆಡಿಯಾಗಿದ್ದೆ. ಮಳೆ ಬಂದಿದ್ದರಿಂದ ಕರೆಂಟ್ ಸಹ ಇರಲಿಲ್ಲ, ಕತ್ಲಾಗಿತ್ತು. ಅಲ್ಲಿ ಹೋಗೋಷ್ಟರೊಳಗಡೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ದೀಪಗಳೆಲ್ಲ ಮಾಡ್ಕೊತೀವಿ ನಮ್ಮ ಮನೆ ದೇವರಿಗೆ. ಇದನ್ನು ವರ್ಷ ನಮ್ಮ ದಾಯಾದಿಗಳೆಲ್ಲ ಸೇರಿಕೊಂಡು ಒಂದೇ ಕಡೆ ಮಾಡ್ತೀವಿ.
ನಮಗೆ ಆರೋಗ್ಯ ಚೆನ್ನಾಗಿ ಕೊಡಪ್ಪ, ಹಾಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ನಮಗೆ ಕೈಕಾಲೆಲ್ಲ ಗಟ್ಟಿಯಾಗಿ ಆರೋಗ್ಯವಂತರಾಗಿ ಇರಬೇಕು ಅಂದರೆ ಈ ಹೊಸ ದ್ಯಾವ್ರನ್ನ ನಾವು ವರ್ಷ ಮಾಡ್ತಾನೆ ಇರ್ತೀವಿ. ಮೊದಲು ದೊಡ್ಡವರಿಂದ ಸ್ಟಾರ್ಟ್ ಆಗುತ್ತೆ. ಯಾರು ನಮ್ಮ ಗುಂಪಲ್ಲಿ ದೊಡ್ಡವರು ಇರ್ತಾರೋ ಅವರು ಮೊದಲು ಇದನ್ನು ಮಾಡ್ತಾರೆ. ಈ ಪೂಜೆನ ದೇವರಿಗೆ ಈ ರೀತಿ ನಮಸ್ಕಾರ ಮಾಡಿಕೊಂಡು ಒಬ್ಬರಾದ ನಂತರ ಒಬ್ಬರು ಚಿಕ್ಕವ್ರವರೆಗೂ ಈ ರೀತಿ ಮಾಡ್ಕೊತಾರೆ. ನಮ್ಮ ಲಿಖಿತ ನೋಡಿ ಸ್ವಲ್ಪ ವೀಡಿಯೋ ಮಾಡಿದ್ದಾಳೆ, ಕರೆಂಟ್ ಇರಲಿಲ್ಲ ಅದರಿಂದ. ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ಗಂಗಕಲ್ಲು ಅಂತ ಬರುತ್ತೆ, ಇಲ್ಲಿ ದೇವಿನ ಕೆತ್ತಿರ್ತಾರೆ, ಅಲ್ಲಿ ಅರಿಶಿನ ಎಲ್ಲ ಹಚ್ಚಿ ನಂತರ ಆ ದೇವಿನ ಕುಂಕುಮದಿಂದ ಈ ಥರ ಅಲಂಕಾರ ಮಾಡ್ಕೊತೀವಿ. ಈ ಸತಿ ನನಗೆ ಈ ನವರಾತ್ರಿಗಳಲ್ಲಿ ದೇವಿನ ಅಲಂಕಾರ ಮಾಡೋ ಅವಕಾಶ ಸಿಕ್ತು. ನನಗೂ ತುಂಬ ಖುಷಿಯಾಯಿತು. ಎಲ್ಲ ಮಾಡಿ ದೇವರಿಗೆ ಹೂವು ಎಲ್ಲ ಅಲಂಕಾರ ಮಾಡಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಅವ್ರಿಗೆ ಆರತಿನೆಲ್ಲ ಬೆಳಗ್ಗೆ ತೆಂಗಿನಕಾಯಿ ಎಲ್ಲ ಒಡೆದು ಪೂಜೆ ಮುಗಿಸ್ಕೊಂಡು ಯಾರು ದೊಡ್ಡವರು ಇರ್ತಾರೋ ಅವ್ರ ಮನೆಗೆ ಎಲ್ಲರೂ ಒಟ್ಟಿಗೆ ಬರ್ತೀವಿ. ಅಲ್ಲಿ ಬಂದು ಪ್ರಸಾದನೆಲ್ಲ ತಗೊಂಡು ಮನೆಗೆ ಬಂದುಬಿಡ್ತೀವಿ. ಮನೆಗೆ ಬಂದಾದಮೇಲೆ ನಮ್ಮ ಅಕ್ಕ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋಣ ಅಂತ ನಮ್ಮ ಭಾವನ ಹೆಂಡ್ತಿ ದೋಸೆಗೆಲ್ಲ ರುಬ್ಬಿಡ್ತಾಯಿದ್ದಾಳೆ. ನಾನು ವಡೆ ಸುಡ್ತಾಯಿದ್ದೀನಿ. ನಮ್ಮ ಲಿಖಿತ ಎಲ್ಲರಿಗೂ ತಗೊಂಡೋಗಿ ಕೊಟ್ಕೊಂಡು ಅವಳು ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ. ನಂತರ ಎಲ್ಲ ಅಡುಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ವಿ. ಲಿಖಿತ ನಮ್ಮ ಅತ್ತೆ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಮಗೂ ಸಾಕಾಗಿತ್ತು, ನಾವು ಮಲ್ಕೋಣ ಅಂತ ಮಲಗ್ತಾಯಿದ್ವಿ. ನಮ್ಮತ್ತೆ ಏನೋ ಇಲ್ಲಿ ಕತ್ತು ನೋಯ್ತಾ ಇದೆ ಅಂದಿದ್ದಕ್ಕೆ ನಮ್ಮ ಮನೆಯವರು ಅವರಮ್ಮಗೆ ಮಸಾಜ್ ಮಾಡ್ತಾಯಿದ್ದಾರೆ. ಚಿಕ್ಕವರು ಇದ್ದಾಗ ತಂದೆ ತಾಯಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರಲ್ವ. ವಯಸ್ಸಾದ ತಂದೆ ತಾಯಿನ ಪ್ರೀತಿಯಿಂದ ನೋಡಿಕೊಂಡ್ರೆ ಅವ್ರಿಗೂ ಸಹ ಖುಷಿಯಾಗುತ್ತಲ್ವ. ಇದು ಮಂಡೇ ಮಾರ್ನಿಂಗು ಕೋತಿಗಳು ಬಂದಿತ್ತು ಮನೆ ಹತ್ರ, ಅಲ್ಲಿ ಓಡಿಸ್ತಾ ಇದ್ದಾರೆ ಲಿಖಿತ ಅವರಪ್ಪ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಚಿಕ್ಕ ಮಾವ ಮನೆ ಹತ್ರ ಹೋದ್ವಿ. ಸುಮಾರು ಹೊತ್ತು ಅಲ್ಲಿ ಉಯ್ಯಾಲೆಯಲ್ಲಿ ಆಟ ಆಡ್ಕೊಂಡ್ಲು ಲಿಖಿತ. ನಮ್ಮ ಚಿಕ್ಕ ಮಾವ ಅವಳನ್ನ ತೂಗಿಸ್ತಾಯಿದ್ರು. ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಂಡೇ ಮಾರ್ನಿಂಗು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ, ನಾನು ನಮ್ಮ ಮನೆಯವರು ಹಾಗೆ ಲಿಖಿತ ಸೇರಿಕೊಂಡು. ಮೊನ್ನೆ ಊರಿಗೆ ಹೋದಾಗ ನನಗೆ ನಮ್ಮ ಚಿಕ್ಕತ್ತೆ ಅರಿಶಿನ ಕುಂಕುಮ ಕೊಟ್ಟಿದ್ದರು, ಅದ್ರ ಜೊತೆ ಅಕ್ಕಿ ಹಾಗೆ ಖರ್ಜೂರನ ಕೊಟ್ಟಿದ್ದರು. ನಾನು ಫಸ್ಟ್ ಟೈಮ್ ಈ ಥರ ಕೊಡೋದನ್ನು ನೋಡಿದ್ದು. ಇದು ಯಾಕೆ ಕೊಡ್ತಾರೋ ನನಗೂ ಗೊತ್ತಿಲ್ಲ, ಯಾರಿಗಾನ ಗೊತ್ತಿದ್ದರೆ ಮೆಸೇಜ್ ಮಾಡಿ. ನಂತರ ಹಾಗಲಕಾಯಿ ಸ್ವಲ್ಪ ತಂದಿದ್ದೆ, ಅದನ್ನೆಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊತಾ ಇದ್ದೀನಿ. ಸಾಯಂಕಾಲ ಸಾಂಬಾರು ಮಾಡಿಕೊಂಡ್ರೆ ಆಗುತ್ತೆ ಅಂತ. ಇವಾಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ವಾಕಿಂಗ್ ಹೋಗಿ ಬಂದುಬಿಡ್ತೀನಿ. ಹೊಸ ಸೀರೆಗಳನ್ನು ಒಗೆಯುವಾಗ ನೀರಿಗೆ ಸ್ವಲ್ಪ ಶಾಂಪೂವನ್ನು ಹಾಕಿ 1-2 ನಿಮಿಷ ನೆನೆಸಿ ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಕೆಲಸಗಳೆಲ್ಲ ಮುಗಿಸೋಷ್ರೊಳಗಡೆ 9:30 ಆಗಿತ್ತು. ಇವಾಗ ನಾವು 9:30ಇಂದ 10:30ವರೆಗೂ 1 ಅವರ್ ವಾಕ್ ಮಾಡ್ಕೊಂಬರ್ತೀವಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.